ಮುಂದೆ ಬರುವಂಥ ದಿನಗಳಲ್ಲಿ ಕರ್ನಾಟಕದಲ್ಲಿ ಪಕ್ಷವನ್ನು ಇನ್ನಷ್ಟು ಸದೃಢ ಮಾಡುವಂಥದ್ದು ಮತ್ತು ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ ಮತ್ತು 3 ಬೈ ಎಲೆಕ್ಷನ್ಸ್ ಬರ್ತಾ ಇದೆ. ಎಲ್ಲ ದೃಷ್ಟಿಯಿಂದನೂ ಪಕ್ಷವನ್ನು JDS ಜೊತೆ ಹೊಂದಾಣಿಕೆ ಮುಂದುವರಿಸಿ ಇವೆಲ್ಲವನ್ನು ಗೆಲ್ಲಬೇಕು ಅನ್ನೋ ದೃಷ್ಟಿಯಿಂದ ಕಾರ್ಯಕರ್ತರಿಗೆ ಹುರುಪು ತುಂಬುವಂಥ ಒಂದು ಕಾರ್ಯಕ್ರಮ ಆಗಿದೆ ಇದು. ನಾನು ಎಲ್ಲ ಸಂಸದರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ನಿಮ್ಮನ್ನು ಆಯ್ಕೆ ಮಾಡಿದಂಥ ಜನಕ್ಕೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಕರ್ನಾಟಕದಲ್ಲಿರುವಂಥ ಕೆಟ್ಟ ಕಾಂಗ್ರೆಸ್ ಸರ್ಕಾರವನ್ನು ಕಿತ್ತೊಗೆಯುವಂಥ ದೃಷ್ಟಿಯಿಂದ ಏನು ದಿನನಿತ್ಯ ಬೆಲೆ ಏರಿಕೆಯನ್ನು ಮಾಡ್ತಾ ಇದ್ದಾರೆ, ಪೆಟ್ರೋಲ್, ಡೀಸೆಲ್ ಎಲ್ಲ ಬೆಲೆ ಏರಿಕೆ ಮಾಡಿ ಜನಗಳಿಗೆ ಕಂಟಕವಾಗಿರ್ತಕ್ಕಂಥ ಈ ಕಾಂಗ್ರೆಸ್ ಕರ್ನಾಟಕದಲ್ಲಿ ಎಷ್ಟು ದಿನ ಇದ್ದರೆ ಅಷ್ಟು ದಿನವೂ ಬೆಲೆ ಏರಿಕೆಯನ್ನು ಮಾಡ್ತಾರೆ. ಇವರಿಗೆ ಬೇಗ ಗೇಟ್ ಪಾಸ್ ಕೊಟ್ಟರೆ ಕರ್ನಾಟಕದ ಜನ ಈ ತೆರಿಗೆಯ ಭಾರದಿಂದ ಮುಕ್ತಿಯನ್ನು ಪಡಿಬೋದು. ಇಲ್ಲ ಅಂದರೆ ನೆಕ್ಸ್ಟು ಬಸ್ ದರ ಏರಿಕೆ ಮಾಡ್ತಾರೆ, ಹಾಲಿನ ದರ ಏರಿಕೆ. ಶಿವರಾಮ್ ಎರೆಹುಳ ಗೊಬ್ಬರ ಬಿಸ್ನೆಸ್ ಮಾಡಿ ತಿಂಗಳಿಗೆ 2.5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡ್ತಾರೆ. ಮತ್ತೆ ಆಲ್ಕೋಹಾಲ್ ದರ ಏರಿಕೆ ಮಾಡ್ತಾರೆ. ಇವರ ಕೈಲಿ ಸರ್ಕಾರ ನಡೆಸೋಕ್ಕಾಗಿಲ್ಲ. ಇಡೀ ಸರ್ಕಾರ ಪಾಪರ್ ಆಗಿದೆ, ಖಜಾನೆ ಖಾಲಿ ಔಟಿದೆ, ದುಡ್ಡಿಲ್ಲ. ಮುಂದಿನ ತಿಂಗಳು ಸಂಬಳ ಕೊಡೋಕ್ಕೂ ಯೋಚನೆ ಮಾಡುವಂಥ ಪರಿಸ್ಥಿತಿ. ಅದಕ್ಕೋಸ್ಕರ ಈ ಪೆಟ್ರೋಲ್ ಬೆಲೆಯನ್ನು ಏರಿಕೆಯನ್ನು ಮಾಡಿದ್ದಾರೆ. ಇದನ್ನು ನಾನು ಖಂಡಿಸ್ತೀನಿ. ಈ ಹೋರಾಟವನ್ನು ನಾವು ಕಂಟಿನ್ಯೂ ಮಾಡ್ತೀವಿ, ನಿಲ್ಲಿಸಲ್ಲ. ಪೆಟ್ರೋಲ್ ಮತ್ತು ಡೀಸೆಲ್ ಏರಿಕೆಯ ದರವನ್ನು ಏನೋ ಸಾಂಕೇತಿಕ ಒಂದಿನ ಹೋರಾಟ ಮಾಡ್ತೀರಿ, ಇಲ್ಲ, ಇದನ್ನು ಕಂಟಿನ್ಯೂ ಮಾಡ್ತೀರಿ. ನಾವು ಹೋರಾಟವನ್ನು ಕಂಟಿನ್ಯೂ ಮಾಡ್ತೀರಿ. ಎಲ್ಲಿವರೆಗೂ ಬೆಲೆ ಏರಿಕೆಯನ್ನು ನಿಲ್ಲಿಸಲ್ಲ ಅಲ್ಲಿವರೆಗೂ ಹೋರಾಟ ಮಾಡುತ್ತೆ. ವಿಧಾನಸಭೆ ಒಳಗಡೆ ನಾನು ಕೂಡ ವಿರೋಧ ಪಕ್ಷದ ನಾಯಕನಾಗಿ JDS ಸಹಕಾರದೊಂದಿಗೆ ವಿಧಾನಸಭೆಯಲ್ಲೂ ಕೂಡ ನಾವು ಹೋರಾಟವನ್ನು ಮುಂದುವರಿಸ್ತೀವಿ. ಈ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಕ್ಕಿಸುವಂಥ ಕೆಲಸವನ್ನು ವಿರೋಧ ಪಕ್ಷದ ನಾಯಕನಾಗಿ ನಾನು ಮಾಡ್ತಾ ಇದ್ದೀನಿ. ಮತ್ತೇನೂ ಕೂಡ ಅಸೆಂಬ್ಲಿಯಲ್ಲೂ ಕೂಡ ಆ ಕೆಲಸವನ್ನು ಮುಂದುವರಿಸ್ತೀನಿ.